ಒಂದ್ಸಲ ಅವಲೋಕನ ಮಾಡಿದ್ರೆ ಭಾಳ ಖುಷಿನೂ ಇರ್ತದೆ ಮತ್ತು ಆ ದಾರಿ ಮುಂದೆ ಸಾಗಲಿಕ್ಕೆ ಅನುಕೂಲ ಆಗ್ತದೆ. ಯಾವ ರೀತಿ ನಾವು ಸಣ್ಣಾಗಿದ್ದ ಪ್ರವಾಸ ಹೋಗ್ತಿದ್ವಿ, ಪ್ರವಾಸಕ್ಕೆ ಹೋಗಿ ಹೊಳ್ಳಿ ಬಂದ ನಂತರ ಅದರ ಅವಲೋಕನ ಮಾಡಿದ್ರೆ ಆ ಪ್ರವಾಸ ಮಾಡಿದಕ್ಕಿಂತ ಖುಷಿ ವಾಪಸ್ ಬಂದು ಚರ್ಚೆ ಮಾಡಿದ್ರೊಳಗೆ ಇರ್ತಿತ್ತು. ಹಂಗೆ ಇವತ್ತು ಪತ್ರಕರ್ತರು ಒಟ್ಟು ಏನು ನಡ್ಕೊಂಬಂದಾರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಭಾಳಷ್ಟು ಖುಷಿ ಆಗ್ತದೆ. ನಮ್ಮ ಸಂಜಯ್ ಪಾಟೀಲ್ರು ಅವಾಗ ಮಾತಾಡುವಾಗ ಹೇಳಿದ್ರು, ಯಾವ ರೀತಿ ನಮ್ಮ ಮೇಲೆ ಅಟ್ಯಾಕ್ ಆಗ್ತದೆ, ಅದನ್ನ ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋಂಥದ್ದು. ಅಂದ್ರೆ ಯಾಕೆ ಅದನ್ನು ಹೇಳ್ತಾ ಇತ್ತು ಅಂದ್ರೆ ವೃತ್ತಿ ಧರ್ಮ, ಅದು ಅವ್ರ ವೃತ್ತಿ ಧರ್ಮವನ್ನು ಅವ್ರು ಮಾಡ್ತಾರೆ, ನಮ್ಮ ವೃತ್ತಿ ಧರ್ಮವನ್ನು ನಾವು ಮಾಡಬೇಕಾಗ್ತದೆ. ನನಗೆ ಪ್ರಾರಂಭದಿಂದ ನಾನು ಕೆಲವು ಘಟನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಅದರ ಹಿನ್ನೆಲೆಯೊಳಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಪತ್ರಿಕೆಗಳು ಅವತ್ತು ಭಾಳ ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದಿರಲಿಲ್ಲ. ನಾನು ಪ್ರಾರಂಭದೊಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ದಿನದೊಳಗೆ ಯಾವಾಗ ಸಾಮಾಜಿಕ ರಂಗಕ್ಕೆ ಬಂದೀವಿ ಆವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ. ಎಲ್ಲೋ ದೂರದರ್ಶನ ಒಂದು ಬರ್ತಿತ್ತು, ಅದು ಎಲ್ಲರ ಮನೆಯಾಗೂ ಟಿ ವಿ ಇರಲಿಲ್ಲ. ಕೆಲವು ಲೀಡ್ ಪೇಪರ್ಸ್ ಇದ್ವು. ನಾನು ಒಂದು ಸಂಘಟನೆ ಜೊತೆ ಕೆಲಸ ಮಾಡ್ತಾ ಇದ್ದೆ. ಒಂದ್ಸಲ ಎಲ್ಲೋ ರಾಷ್ಟ್ರಧ್ವಜಾರೋಹಣ ಮಾಡಿಲ್ಲ ಅಂತ ಹೇಳಿ ಅದನ್ನೊಂದು ಪ್ರತಿಭಟನೆ ಮಾಡಿದ್ವಿ ನಾವು. ಆಗಸ್ಟ್ 15ನೇ ತಾರೀಕು ನೀವು ರಾಷ್ಟ್ರಧ್ವಜಾರೋಹಣ ಮಾಡಿಲ್ಲ, ಇಂಥ ಸಂಸ್ಥೆಯೊಳಗೆ ತಪ್ಪು ಅಂತೇಳಿ. ಅದು ಮರುದಿನ ಸಂಯುಕ್ತ ಕರ್ನಾಟಕ ಪತ್ರಿಕೆ ಒಳಗೆ ದೊಡ್ಡ ಪ್ರಮಾಣದೊಳಗೆ ವರದಿ ಆಯ್ತು. ಅದು ವರದಿ ಆದ ನಂತರ ನಾ ಯಾರು ಅನ್ನೋದು ನಮ್ಮ ಊರಾಗ ಗೊತ್ತಾಯ್ತು. ಅವರು ಇಲ್ಲದ ನಮ್ಮ ಮನೆ ಮಗ್ಗಲ್ದಾಗೂ ಗೊತ್ತಿದ್ದಿರ್ಕಿಲ್ಲ ಯಾರು ನಾವು. ಹೀಗಾಗಿ ಲೋಕಲ್ ನ್ಯಾಷನಲ್ ಸ್ಟೇಟ್ ನ್ಯೂಸ್ ಪೇಪರ್ ಏನಿದೆ ಅದು ಅದರ ಮೇಲೆ ನಮ್ಮ ಜನರದು ನಂಬಿಕೆ ತುಂಬಾ ಜಾಸ್ತಿ ಆಗಬೇಕು ಆಸ್ ಕಂಪೇರ್ ಟು ಎನಿ ಫೇಸ್ಬುಕ್, ಗೂಗಲ್, ಮೆಟಾ. ಈ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಗಳು ಇವೆ, ಇವರಿಗೆ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ನನಗೆ ಗೊತ್ತಿಲ್ಲ. ಅವನಿಗೆ ಗೂಗಲ್ ಅವನಿಗೆ ನೀವು ದುಡ್ಡು ಕೊಟ್ಟು ನಿಮ್ದು ನ್ಯೂಸ್ ಇದೆ ಮೇಲ್ಗಡೆ ಬರುತ್ತೆ. ಫೇಸ್ಬುಕ್ ಇದೆ, ಯು ಆರ್ ಪೇಡ್ ಅಂದರೆ ಯು ಕ್ಯಾನ್ ಗೆಟ್ ಎನಿಥಿಂಗ್ ವಿಸಿಬಲ್ ಇನ್ ಪ್ರಯಾರಿಟಿ, ನಿಮ್ದು ಫ್ರೆಂಡ್ಸ್ ಆಗಲಿ ಏನಾಗಲಿ. ಸೊ ಹರಿಯಾಣ ಸ್ಟೇಟ್ ರಾಜ್ಯದಲ್ಲಿ ಒಂದು ವಾಟ್ಸಪ್ನಲ್ಲಿ ಕೂಡ ಒಂದು ಕೇಸ್ ಹಾಕಿದ್ದಾರೆ, ಇವರಿಗೆ ಮಾಹಿತಿ ಕೊಡ್ತಾ ಇಲ್ಲ. ಫೇಸ್ಬುಕ್ನಲ್ಲಿ, ಗೂಗಲ್ ಮೇಲೆ ಒಂದು ಕೇಸ್ ಹಾಕಿದ್ದಾರೆ, ಇವರು ತಪ್ಪು ಮಾಹಿತಿ, ಇದು ಸಮ್ ಅಡ್ವರ್ಟೈಸ್ಮೆಂಟ್ ಇದೆ, ಅವರು ದುಡ್ಡು ಕೊಟ್ಟರೆ ದಟ್ ಅಡ್ವರ್ಟೈಸ್ಮೆಂಟ್ ಕಮ್ಸ್ ಆನ್ ದ ಟಾಪ್. ಆ ಹಿನ್ನೆಲೆಯಲ್ಲಿ ನಮ್ಮ ಸುದ್ದಿಗಳಲ್ಲಿ ಕೂಡ ನಿಮ್ಮ ಲೋಕಲ್ ನ್ಯೂಸ್ ಪೇಪರ್ ಆಗಲಿ, ಸ್ಟೇಟ್ ನ್ಯೂಸ್ ಪೇಪರ್ ಆಗಲಿ, ನ್ಯಾಷನಲ್ ನ್ಯೂಸ್ ಪೇಪರ್ ಆಗಲಿ, ಜನರದು ನಂಬಿಕೆ, ಈ ದೇರ್ ಇಸ್ ಅ ಹಿಸ್ಟ್ರಿ, ದೇರ್ ಇಸ್ ಅ ಲೆಗಸಿ. ಟೈಮ್ಸ್ ಆಫ್ ಇಂಡಿಯಾ ಆಗಲಿ, ಹಿಂದೂ ಆಗಲಿ, ಪ್ರಜಾವಾಣಿ ಆಗಲಿ, ವರ್ಷಾನುಗಟ್ಟಲೆ ಈ ನ್ಯೂಸ್ ಪೇಪರ್ಗಳು, ವಿಜಯ ಕರ್ನಾಟಕ ಆ್ಯಂಡ್ ಆಲ್, ಇವರದು ಆಫೀಸ್ ಇದೆ, ಇವರದು ರಿಪೋರ್ಟರ್ಸ್ ಇದ್ದಾರೆ. ದೇರ್ ಇಸ್ ಅ ರಿಚ್ ಟ್ರೆಡಿಷನ್. ಇದರಲ್ಲಿ ಆನ್ಲೈನ್ ಏನಿದೆ ಇದು ಬಹಳ ಡೇಂಜರ್ ಇದೆ. ಝೀರೋ ಅಕೌಂಟಬಿಲಿಟಿ, ಝೀರೋ ಎನಿಥಿಂಗ್ ದೇ ಕ್ಯಾನ್ ಪುಟ್ ಆನ್ ದ ಇಂಟರ್ನೆಟ್ ಅಂಡ್ ಇಟ್ ಕ್ಯಾನ್. ಈ ಪತ್ರಿಕಾಗಾರರ ವರದಿ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಪತ್ರಿಕಾಗಾರರು ಕೂಡ ಈ ಮನುಷ್ಯ ಸಮಾಜಕ್ಕೆ ಸೇರಿದಂಥವ್ರು. ಆದರೆ ಅವರಿಗೆ ವಿಶೇಷವಾದ, ಇವತ್ತೇನಾದ್ರು ಎಲ್ಲ ರಂಗದ ವ್ಯಕ್ತಿಗಳನ್ನು ನಾವು ವೇದಿಕೆ ಮೇಲೆ ನೋಡಿದೀವಿ ಅಂತಂದ್ರೆ, ಸಮಾಜದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ವಿಶೇಷವಾದ ಒಂದು ಗೌರವವಿದೆ. ಆ ಗೌರವವನ್ನು ನಾವು ಇಟ್ಕೊಂಡು, ಗೌರವಕ್ಕೋಸ್ಕರ ಇವತ್ತು ಎಲ್ಲರೂ ಇಲ್ಲಿ ಆ ಪತ್ರಿಕಾ ಮಾಧ್ಯಮ ಮಿತ್ರರ ಗೌರವನ್ನ, ನಮ್ಮ ಗೌರವವನ್ನು ತೋರಿಸೋದಕ್ಕೆ ಬಹುಶಃ ನಾವೆಲ್ಲ ವೇದಿಕೆ ಮೇಲೆ ಕೂತಿದ್ದೀವಿ. ನಾನು ಕೂಡ ಇವತ್ತು ಬರಲೇಬೇಕು ಅಂತಂದ್ರು. ನಾನು ಬೆಂಗಳೂರಿಂದ ಬಂದೆ, ನೀವು ಬರಲೇಬೇಕು ಏನಾದ್ರು ಮಾಡಿ, ಬೆಳಗ್ಗೆ ಫ್ಲೈಟಿಗೆ ಬಂದು ಸಾಯಂಕಾಲ ಆದರೂ ಹೋಗಿ, ನನಗೂ ವಿಶೇಷ ಕಾರ್ಯಕ್ರಮ ಬೆಂಗಳೂರಿನಲ್ಲಿ. ಆದರೂ ಕೇವಲ ಪತ್ರಿಕಾ ಮಾಧ್ಯಮದ ಮಿತ್ರರ ಮೇಲಿರುವ ಗೌರವಕ್ಕೋಸ್ಕರ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲರಿಗೂ ಗೊತ್ತಿರುವಂತೆ ಇಂದಿನ ಯುಗವನ್ನು ಮಾಹಿತಿಯ ಯುಗ ಎಂದು ಕರೆಯಬಹುದು. ಈ ಮಾಹಿತಿಯನ್ನು ನಮಗೆ ತಲುಪಿಸುವ ಪ್ರಮುಖ ಸಾಧನವೇ ಮಾಧ್ಯಮಗಳು. ಮಾಧ್ಯಮಗಳೆಂದರೆ ಪತ್ರಿಕೆ, ರೇಡಿಯೋ, ದೂರದರ್ಶನ, ಸಾಮಾಜಿಕ ಜಾಲತಾಣಗಳು ಮತ್ತು ಇತರ ಪ್ರಕಟಣಾ ಸಂಸ್ಥೆಗಳು. ಇವು ಇಂದು ನಮ್ಮ ದಿನನಿತ್ಯದ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿದೆ. ನ್ಯೂಸ್ ಮೀಡಿಯಾ ಸೈಕಲ್ಸ್ಗಳು ಶುರು ಆದಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಎಲ್ಲ ಒತ್ತಡದ ಮಧ್ಯೆಯೂ ಕೂಡ ತಾವು ಏನೋ ಒಂದು ನಿರೂಪಣೆ ಮಾಡ್ತೀರಿ, ನ್ಯೂಸನ್ನು
ಡೆವಲಪ್ ಮಾಡ್ತೀರಿ ಅದರಲ್ಲಿ ಒಂದು ಫ್ಯಾಕ್ಚುಯಾಲಿಟಿಯನ್ನು ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾವಾಗಲೂ ಕೂಡ ಸೆನ್ಸೇಷನಲಿಸಮ್ ಹಿಂದೆ ಹೋಗುವ ಅವಶ್ಯಕತೆ ಇರಲಿಕ್ಕಿಲ್ಲ. ಯಾವಾಗಲೂ ಕೂಡ ನಾವೇ ಫಸ್ಟ್ ಅನ್ನುವಂಥದ್ದು ಅವಶ್ಯಕತೆ ಇರಲಿಕ್ಕಿಲ್ಲ. ಫ್ಯಾಕ್ಚುಯಾಲಿಟಿ ಶುಡ್ ಆಲ್ವೇಸ್ ಪ್ರಿಫರ್ಡ್ ಓವರ್ ಫಾಸ್ಟ್ನೆಸ್. ಈ ನಮ್ಮ ಪೊಲೀಸ್ ಬಾರ್ ಜುಡಿಷಿಯಲ್ ಇದರಲ್ಲಿ ಒಂದು ಹೇಳಿಕೆ ಇದೆ, ಜಸ್ಟಿಸ್ ಹರಿಡ್ ಈಸ್ ಜಸ್ಟಿಸ್ ಬರೀಡ್ ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ ನಮಗೆ ಸೆನ್ಸೇಷನಲ್ ಸುದ್ದಿಗಳು ಬೇಕು ಅನ್ನೋಂಥ ಒಂದು ಕಾಂಪಿಟಿಷನಲ್ಲಿ ಆ ಒಂದು ಘಟನೆ ಏನು ನಡೆದಿದೆ ಅದ್ರ ಬಗ್ಗೆ ವಿರೂಪ ಸುದ್ದಿ ಬಿತ್ತರವಾಗಬಾರ್ದು. ಪತ್ರಕಾರ ಬಾಂಧವರ ಮೇಲೆ ನಾವು ನಮ್ಮ ಸ್ನೇಹಿತರ ಪ್ರೀತಿ ಇತರದಿಂದ ನಾವು ಬಂದೀವಿ ಅಂತ ನಾನು ಅದು ಜೋಡಿಸ್ತೀನಿ. ಸ್ನೇಹಿತರು ಪ್ರೀತಿ ಮಾಡೋರು ಸ್ವಲ್ಪ ಮನಸ್ಸಿನಲ್ಲಿ ಹೆದರಿಕೆ ಇಟ್ಟಿನವ್ರು ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಯಾಕಂದ್ರೆ ಎಲ್ಲರಿಗೂ ನಾವು ಆವಾಜ್ ಮಾಡಬಹುದು, ನಿಮ್ಮ ಮುಂದೆ ಆವಾಜ್ ನಡೆಯಂಗಿಲ್ಲ. ನಡೆದ ಎರಡನೇ ರೂಪ ಮಾಧ್ಯಮ ಸ್ನೇಹಿತರ, ಅದು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇರಲಿ, ಪತ್ರಕಾರ ನಮ್ಮ ಪ್ರಿಂಟ್ ಮೀಡಿಯಾ ಇರಲಿ, ನಾವು ಎಲ್ಲ ಕಡೆ ಸುಳ್ಳು ಮಾತಾಡ್ಬೋದು. ಕನ್ನಡಿ ಮುಂದೆ ಸುಳ್ಳು ಮಾತಾಡಕ್ಕೆ ನಡೆಯಂಗಿಲ್ಲ. ಎಷ್ಟು ಮೇಕಪ್ ಮಾಡಿದ್ರೆ ಕನ್ನಡಿ ಹೇಳ್ತಿದ್ದಿ ಏನಿದೆ ಅಂತ, ಕಪ್ಪಿದೀನೋ ಬೇಯಿದೆ ಅಂತ ತೋರಿಸ್ಕೊಡ್ತದೆ. ಹಾಗೆ ಮಾಧ್ಯಮ ಸ್ನೇಹಿತರ ಏನಿದೆ ಕನ್ನಡದ ಎರಡನೇ ಸ್ವರೂಪ ಮೀಡಿಯಾ. ನನಗೆ ಖುಷಿ ಏನಾಗ್ತಾ ಇದೆ ಅಂದ್ರೆ ಇಲೆಕ್ಟ್ರಾನಿಕ್ಸ್ ಮೀಡಿಯಾದವರ ಪತ್ರಕಾರ ದಿನಾಚರಣೆ ಮಾಡ್ತಾ ಇದ್ದಾರೆ, ಅಂದ್ರೆ ಪ್ರಿಂಟ್ ಮೀಡಿಯಾಗ ಗೌರವ ಕೊಡ್ತಾ ಇದ್ದಾರೆ, ಮತ್ತು ಹಿರಿಯ ಪತ್ರಕರ್ತರ ಕರೆಸಿ ಅವ್ರಿಗೆ ಗೌರವ ಸನ್ಮಾನ ಮಾಡ್ತಾ ಇದ್ದಾರೆ. ನಾವು ಇಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಒಂದು ಅದೇ ಫೀಲ್ಡ್ನಲ್ಲಿ ಇದ್ದ ಎಷ್ಟೋ ವರ್ಷದಿಂದ ಈ ಕ್ಷೇತ್ರದಲ್ಲಿ ಸೇವೆ ಕೊಡುವಂತ ಜನರಿಗೆ ಸನ್ಮಾನ ಮಾಡಬೇಕು, ಅವ್ರ ಗೌರವ ಕೊಡ್ಬೇಕಂತ ಒಳ್ಳೆ ಭಾವನೆ ಇಟ್ಕೊಂಡ ಇಲ್ಲಿ ವೇದಿಕೆ ಮೇಲೆ ಎಲ್ಲಾ ಪಕ್ಷದ ಜನರಿಗೆ ರಾಜಕೀಯವಾಗಿ ಅಧಿಕಾರಿಕವಾಗಿ ಕರೆಸಿ ಅವ್ರ ಕೈದಿಂದ ನಿಮಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ. ಅದ್ರ ಜೊತೆಗೆ ನೋಡ್ರಿ, ಮತ್ತೆ ವಿದ್ಯಾಶಂಕರ್ ಸರ್ ಅವ್ರಿಗೆ ಕೊನೆಗೆ ಇಟ್ಟಿದ್ದಾರೆ, ದೇಸಾಯಿ ಸರ್ಗೂ ಕೊನೆಗೆ ಇಟ್ಟಿದ್ದಾರೆ. ಮುದ್ದ ಮಾತಾಡ್ಲಿಕ್ಕೆ ಬಹಳ ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ರು. ಇಲ್ಲ ನಮಗೆ ಪೋಸ್ಟ್ ಮಾರ್ಟಮ್ ಮಾಡಿಂದ ಅಷ್ಟು ನೋಡಿದೆ ನಾ. ಡಾಕ್ಟರ್ ಯಾವಾಗ ಹರಿತಿದ್ದ ನೋಡ್ತೀವಿ, ಯಾವಾಗ ಸ್ಟಿಚಿಂಗ್ ಮಾಡಬೇಕು ಇಲ್ಲ ಹರಿಬೇಕು. ಡಾಕ್ಟರ್ ಯಾವಾಗ ಇದು ಮಾಡೋದು ನೋಡ್ರ ಖುಷಿ ಆಗ್ತಿದೆ. ಹೆಂಗೆ ಒಬ್ಬ ಒಳ್ಳೆ ಎಲ್ಲರಿಗೂ ಹೊಗಳ್ತಾ ಇದ್ರು, ಎಲ್ಲರ ಬಗ್ಗೆ ಒಳ್ಳೇದು ಮಾತಾಡ್ತಾ ಇದ್ರು. ಇದೇ ತರ ಪ್ರತಿ ಸಲ ಒಂದೊಂದು ತಿಂಗಳು ಕಾರ್ಯಕ್ರಮ ಮಾಡ್ರಿ ನಮ್ದು ಸಲ ಅಂದ್ರೆ ನಿಮ್ದು ಸ್ವಲ್ಪ ಇದು ನಮ್ಗೆ ರೂಪ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಾಂದ್ರೆ ಯಾವಾಗ ನೋಡ್ರೆ ನಮ್ಗೆ ಬಿಡೋದಿಲ್ಲ ನೀವು. ಅದಕ್ಕೆ ಇವತ್ತು ನನಗೆ ಬಹಳ ಖುಷಿ ಆಗಿತ್ತು. ಈ ಗಡಬಡಿ ಇದ್ರು ನಾವು ಮುದ್ದ ಒಂದು 10 ನಿಮಿಷ ಲೇಟ್ ಆಗಿ ಕುಡ್ರು ಅಂತ ಕೂತು ಬಿಟ್ಟಿದ್ದೇನೆ. ಯಾಕಂದ್ರೆ ಎಲ್ಲ ಮತ್ತೆ ಒಂದು ವಿಶೇಷಣ ಎಷ್ಟು ಅದ ಮಾಧ್ಯಮ ಸ್ನೇಹಿತರದ ಕಂತನ ಜವಾಬ್ದಾರಿ ಇದ್ದಾಗ ಒಂದು ಬ್ಯಾರೆ, ಮತ್ತು ಆ ಜವಾಬ್ದಾರಿ ಬಿಟ್ಟು ಇದ್ದಾಗ ಒಂದು ಒಳ್ಳೆ ಸ್ನೇಹಿತರು ಯಾವ ತರ ಇರ್ಬೇಕಂತ ಅದ್ರ ಉದಾಹರಣೆ ಕೂಡ ಇವರೆಲ್ಲರೂ ಇದಾರಂತ ನಾ ಈ ಹೆಮ್ಮೆದಿಂದ ಈ ವೇದಿಕೆ ಮುಖಾಂತರ ಹೇಳ್ಬೋದು. ಅದಕ್ಕೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಎಷ್ಟು ಏನೋ ಬೇರೆ ಒತ್ತಡ ಇದ್ರು ಈ ಕಾರ್ಯಕ್ರಮ ತಪ್ಪಿಸೋದಿಲ್ಲ ಅಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದ, ಈ ಕಾರ್ಯಕ್ರಮದ ವಿಶೇಷತೆ ಅನುಭವಿಸಬೇಕು. ಈ ತರ ಇರುವಂತ ಎಲ್ಲ ಯುವಕರು ಇದ್ದಾರೆ. ಮತ್ತು ವಿಶೇಷವಾಗಿ ಯಾವುದು ಮತ್ತೊಂದು ನನ್ ಖುಷಿ ಆಯ್ತು, ಬಂದಾಗ ಪ್ರಾರಂಭದಲ್ಲೇ ಒಬ್ಬ ನಮ್ಮ ಮೀಡಿಯಾದ ಯಾರೋ ಹೆಸರು ಮರ್ತನ ಮಂಜು ಗುಡಿಯರು ಮೊಹಮ್ಮದ್ ರಫಿಗೂ ನೆನಪು ಮಾಡ್ಬೇಕಂತ ಹಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಎಲ್ಲ ಈ ಟ್ಯಾಲೆಂಟ್ಗಳು ಬಹಳ ಅದಾವು, ಎಲ್ಲ ಮುಚ್ಚಿಟ್ಟಿದಾರಲ್ಲ. ಯಾವಾಗ ನೋಡ್ರೆ ನಮಗೆ ಬಯೋದು ಅಷ್ಟು ನೋಡ್ತಿದ್ದು, ಇವ್ರು ಬಯೋದ್ರಕ್ಕಿಂತ ಇತರ ಹಿಂದೂ ಮತ್ತು ಬಹಳಷ್ಟು ರೂಪಗಳು ಇದಾವಂತ ಈ ಕಾರ್ಯಕ್ರಮದಲ್ಲಿ ಟೈಮಿಗೆ ಬಂದಿದ್ದ ಶಾರ್ಪ್ 11 ಬಂದು ಕೂತ್ನಿ